ಯೆಹೋವನೇ, ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ. ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವಿ. ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. ಸೋಮವಾರ 10 ಜೂನ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 6ನೇ ಅಧ್ಯಾಯದ 3ನೇ ವಚನ. ನಿಂದೆಗೆ ಅವಕಾಶ ಕೊಡದೆ ಎಲ್ಲಾ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗ ಮಾಡಿಕೊಳ್ಳುತ್ತೇವೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಸೇವೆಯಲ್ಲಿ ಯಾರೂ ಮತ್ತೊಬ್ಬರಿಗೆ ಅಡ್ಡಿಯಾಗಬಾರದೆಂಬುದಾಗಿ ಪೌಲನು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಯಾರಿಗೂ ಅಡ್ಡಿಯಾಗಬಾರದು. ಕರ್ತನಲ್ಲಿ ಪ್ರಿಯರೇ, ಪೌಲನು ತನ್ನ ಸೇವಾ ಅವಧಿಯಲ್ಲಿ ಅನೇಕ ರೀತಿಯಾದಂಥ ಸವಾಲುಗಳನ್ನು ಎದುರಿಸಬೇಕಾಗಿತ್ತು. ಮೊದಲು ತಾನು ಕ್ರೈಸ್ತ ವಿರೋಧಿಯಾಗಿದ್ದವನು ಕ್ರಿಸ್ತನಿಗೋಸ್ಕರವಾಗಿ ಸೇವಕನಾಗುವಂಥದ್ದು ಹೇಗೆ ಎಂಬುದಾಗಿ ಹಲವಾರು ರೀತಿಯಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿತ್ತು. ಅದಾದ ನಂತರ ಅನೇಕ ಸಭೆಗಳನ್ನು ಸ್ಥಾಪಿಸಬೇಕೆಂಬುದಾಗಿ ಅನೇಕ ಕಡೆಗಳಲ್ಲಿ ಸೇವೆ ಮಾಡುತ್ತಾ ಕ್ರಿಸ್ತನ ವಾಕ್ಯವನ್ನು ಸಾರುವಂತ ಸ್ಥಿತಿಯಲ್ಲಿ ಇನ್ನೂ ಅನೇಕರು ಕೂಡ ವಾಕ್ಯವನ್ನು ಸಾರುವಾಗ ಪೌಲನ ತತ್ವಗಳು, ಬೋಧನೆಗಳು ಅಥವಾ ಪೌಲನು ಹೇಳುವಂತ ವಾಕ್ಯಗಳು ಅನೇಕ ವಿಧದಲ್ಲಿ ಪ್ರಶ್ನೆಯನ್ನು ಮಾಡುವಂತ ಅನೇಕರಿದ್ದರು. ಆದರೆ ಪೌಲನು ಬಹಳ ಸ್ಪಷ್ಟವಾಗಿ ಹೇಳಿದಂಥದ್ದು, ನಾನು ಕ್ರಿಸ್ತನ ಸೇವಕನು, ಕ್ರಿಸ್ತನ ಸುವಾರ್ತೆಯನ್ನು ಸಾರುವಂತವನಷ್ಟೇ ಎಂಬುದಾಗಿ ಹೇಳುತ್ತಾ ಮತ್ಯಾರಿಗೂ ನಾನು ಅಡ್ಡಿ ಆಗುವುದಿಲ್ಲ ಸೇವೆಯಲ್ಲಿ ಎಂಬುದಾಗಿ ಸ್ಪಷ್ಟಪಡಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ಕೂಡ ನಾವು ಸೇವಕರು ಕಲಿತುಕೊಳ್ಳಬೇಕಾದಂಥ ವಿಚಾರ ಏನಂದ್ರೆ, ನಾವು ಮಾಡುವಂತ ಸೇವೆ ಅದು ಯಥಾರ್ಥವಾಗಿ ದೇವರಿಗೋಸ್ಕರವಾಗಿ ಸಲ್ಲಬೇಕಾದದ್ದು, ದೇವರಿಗೆ ಮೆಚ್ಚುಗೆಯಾಗಿ ಇರಬೇಕಾದದ್ದು. ಆದರೆ ನಾವು ಮತ್ತೊಬ್ಬರ ಸೇವೆಯನ್ನು ಟೀಕೆ ಮಾಡುವಂಥದ್ದು, ಅವರ ಬಗ್ಗೆ ಅನೇಕ ವಿಚಾರಗಳನ್ನು ಮಾತನಾಡುವಂಥದ್ದು, ಇದು ಯಾವುದೂ ಕೂಡ ಸೇವೆಯಲ್ಲಿ ಸರಿಯಾದಂಥದ್ದಲ್ಲ. ಸೇವೆಯಲ್ಲಿ ಒಂದು ವೇಳೆ ತಪ್ಪಾಗಿರುವುದಾದರೆ ದೇವರು ಅದಕ್ಕೆ ಸರಿಯಾದಂಥ ಕ್ರಮ ಅಥವಾ ನಮಗೆ ಬೇಕಾದದ್ದನ್ನು ಕೊಡುವಂತವನಾಗಿದ್ದಾನೆ. ಯಾವುದಕ್ಕೆ ನಾವು ಯೋಗ್ಯರೋ ಅದಕ್ಕೆ ದೇವರು ನಮ್ಮನ್ನು ನಡೆಸ್ತಾನೆ, ಬಲಪಡಿಸ್ತಾನೆ, ಅದಕ್ಕೆ ತಕ್ಕ ರೀತಿಯಾದಂಥ ಪ್ರತಿಫಲವನ್ನು ಕೊಡುತ್ತಾನೆ. ಆದರೆ ಮತ್ತೊಬ್ಬರನ್ನು ಹೀಯಾಳಿಸುವಂಥದ್ದು, ಮತ್ತೊಬ್ಬರ ಸೇವೆಯಲ್ಲಿ ನಾವು ಅಡ್ಡಿಯಾಗುವಂಥದ್ದು ಖಂಡಿತವಾಗಿಯೂ ಸರಿಯಾದದ್ದಲ್ಲ. ನಾವು ನಮ್ಮ ಸೇವೆಯನ್ನು ಯಥಾರ್ಥವಾಗಿ ಮಾಡೋಣ. ಬೇರೆಯವರಿಗೆ ಯಾವತ್ತೂ ಅಡ್ಡಿಯಾಗುವಂತ ಕಾರ್ಯಗಳನ್ನು ನಾವು ಮಾಡಲೇಬಾರದು. ಯಾಕಂದ್ರೆ ಸೇವೆ ದೇವರದು, ದೇವರೇ ಎಲ್ಲವನ್ನು ನಡೆಸುವಂತವನಾಗಿದ್ದಾನೆ. ಕರ್ತನೇ, ದಯಮಯ ಸ್ವಾಮಿ, ನಿನ್ನ ಸೇವೆ ಮಾಡುವಂತ ನಾವೆಲ್ಲರೂ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸುವ ಹಾಗೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.